ಅವನು ಹೋದಾಗ ತುಂಬ ದುಃಖ ಆಯಿತು. ಯಾಕೆಂದರೆ ಅವನು ಎಷ್ಟು ನನ್ನ ಪ್ರೀತಿಸ್ತಾ ಇದ್ದ ಅಂತಂದರೆ ದಿನಾ ಫೋನ್ ಮಾಡೋನು. ಅಷ್ಟೇ ಇಲ್ಲ, ಅವನು ಏನು ಹೇಳ್ತಾ ಇದ್ದ ಅಂದರೆ, ನೀನು ಕೊಲೆ ಮಾಡಿಬಿಟ್ಟು ಬರೇ, ನಾನು ನಿನ್ನ ಸಪೋರ್ಟ್ ಮಾಡ್ತೀನಿ, ಯಾಕೆಂದರೆ ಯು ವುಡ್ ಹ್ಯಾವ್ ಡನ್ ಇಟ್ ಫಾರ್ ದ ರೈಟ್ ಕಾಸ್ ಅಂತ. ಏನು ಹೇಳ್ತೀನಿ ಅಂತಂದರೆ, ಎಷ್ಟು ಅವಾರ್ಡ್ ಬರಲಿ, ಎಷ್ಟು ದುಡ್ಡಿರಲಿ, ಏನೇ ಇದ್ರೂ ಕೂಡ ತುಂಬ ಇಂಪಾರ್ಟೆಂಟ್ ಏನು ಅಂದರೆ ಹ್ಯೂಮನ್ ರಿಲೇಷನ್ಶಿಪ್. ಕಷ್ಟಪಟ್ಟಿದ್ದೀನಿ ನಾನು, ಗೊತ್ತಿದೆ ನನಗೆ ಕಷ್ಟ ಅಂದರೆ ಏನು ಅಂತ ಹೇಳಿಬಿಟ್ಟು. ಅದಕ್ಕೆ ಏನೇ ಸಹಾಯ ಬೇಕಾದ್ರೂ ನನ್ನ ಕೈಲಾಗಿದ್ದು ನಾನು ಮಾಡಿಕೊಡ್ತೀನಿ. ನನಗೆ ನಾನು ಇನ್ಫ್ಯಾಕ್ಟ್ ಹೇಳಿದೆ, ನನಗೆ ಯಾವ ಪೊಸಿಷನು ಬೇಡ, ಏನು ಇದು ಬೇಡ, ದುಡ್ಡು ಬೇಡ, ಯಾಕಂದರೆ ಇದು ನಮ್ಮ ದೇಶಕ್ಕಾಗಿ ಮಾಡ್ತಾ ಇರೋದು. ಯಂಗ್ಸ್ಟರ್ಸ್ಗೆ ಏನು ಹೇಳೋದು ಅಂದರೆ, ಯಾರೇ ಆಗಲಿ ಇವಾಗ ಅಟ್ಲೀಸ್ಟ್ ಹೆಣ್ಮಕ್ಳು ತಂದೆ ತಾಯಿಗಳನ್ನ ನೋಡ್ಕೋಬೋದು, ಅದಿದೆ. ಗಂಡು ಮಕ್ಕಳು ಎಲ್ಲರಿಗೂ ಫ್ಯಾಮ್ಲಿ ಮದುವೆ ಎಲ್ಲ ಆಗತ್ತೆ. ಏನೇ ಆದ್ರೂ ಯಾವುದೇ ಕಾರಣಕ್ಕೂ ನಿಮ್ಮ ತಂದೆ ತಾಯಿರನ್ನ ಓಲ್ಡ್ ಏಜ್ ಹೋಮು ಆ ಥರ ಸೇರಿಸ್ಬೇಡಿಪ್ಪ. ಮನೇಲಿರೋ ದೇವ್ರನ್ನ ಹೊರಗಡೆ ಕಳಿಸ್ಬೇಡ. ಇದು ತುಂಬ ಹಳೆಯದು, 200 ವರ್ಷದ ಸಾಲಿಗ್ರಾಮ ಅದು. ಆ್ಯಕ್ಚುಲಿ ಯಾವ ಮಕ್ಕಳನ್ನು ನೀವು ಹೊಡೆಯೋ ಹಾಗಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಕೇಳೋರು, ಯಾಕೆ ಅಂತ. ನಾನು ಹೇಳಿದೆ, ಸರಿ ಇವಾಗ ನಾನು ನಿಮ್ಮನ್ನ ಹೊಡೆದ್ರೆ ನಿಮ್ಗೆ ಹೆಂಗೆ ಅನ್ಸುತ್ತೆ ಅಂತಂದೆ. ಅವರೆಲ್ಲ ನನ್ನ ಬರೆ ಹೋಗಿ ಅಂತಲೇ ಕರಿತಾ ಇದ್ದಿದ್ದು, ನೀನೆಲ್ಲ ಒಂದು ಸೈಂಟಿಸ್ಟೇನೆ ಅಂತ ಕರಿತಾ ಇದ್ದು. ಮೇಡಮ್, ಇವಾಗ ಪದ್ಮಶ್ರೀ ಬಗ್ಗೆ ನಾವು ಮಾತಾಡಲೇಬೇಕು, ಬಿಡಂಗಿಲ್ಲ ಅದನ್ನ. ಸೊ ಈ ಪ್ರಶಸ್ತಿ ಬಂದಿದೆ ಅಂತ ನಿಮಗೆ ಈ ಫಸ್ಟ್ ಹೇಗೆ ಗೊತ್ತಾಯಿತು? ಆ ರಿಯಾಕ್ಷನ್ ಹೇಗಿತ್ತು? ಫ್ರ್ಯಾಂಕಾಗಿ ಹೇಳಬೇಕು ಅಂತಂದರೆ, ನನಗೆ ಸುಮಾರು ಫೋನ್ ಕಾಲ್ಗಳು ಬಂದಿತ್ತು. ನಾನು ಯಾವುದೋ ಸ್ಪ್ಯಾಮ್ ಕಾಲ್ಸ್ ಅಂತ ತೊಗೊಂಡಿರಲಿಲ್ಲ. ನಾನು ಹೆದರಿಕೆ. ಇವಾಗಂತೂ ಸ್ಪ್ಯಾಮ್ ಕಾಲ್ಸ್ ತುಂಬ ಬರುತ್ತಲ್ಲ, ಏನೇನೋ ಹೆದರ್ಸ್ತಾರೆ, ಡ್ರಗ್ ಬಂದಿದೆ, ಇದು ಬಂದಿದೆ ಅಂತೆಲ್ಲ. ನಾನು ತೊಗೊಂಡಿರಲಿಲ್ಲ. ಆಮೇಲೆ ಮಿನಿಸ್ಟರ್ ಆಫ್ ಹೋಮ್ ಅಫೇರ್ಸಿಂದ ಒಬ್ಬರು ಫೋನ್ ಮಾಡಿಬಿಟ್ಟು, ಸೆಕ್ರೆಟ್ರಿ ಅವರು ಫೋನ್ ಮಾಡಿಬಿಟ್ಟು, ನಿಮ್ಮ ನೇಮ್ ಹ್ಯಾಸ್ ಬಿನ್ ಸೆಲೆಕ್ಟೆಡ್, ಅದು ಪ್ರೆಸಿಡೆಂಟ್ ಸೈನ್ ಮಾಡೋ ತನಕ ಇದು ಮಾಡಬೇಡಿ, ಆಮೇಲೆ ತಿಳಿಸ್ತೀನಿ ಅಂತ ಹೇಳಿದ್ರಮ್ಮ. ಸೊ ನನಗೆ ಆಶ್ಚರ್ಯ ಆಯಿತು, ಯಾಕೆಂದರೆ 5 ವರ್ಷ ಆಗಿದೆ ರಿಟೈರ್ಮೆಂಟ್ ಆಗಿ, ಆಮೇಲೆ ಕೊಟ್ಟಿದ್ದಾರಲ್ಲ ಅಂತಲೇ ತುಂಬಾ ಆಶ್ಚರ್ಯ ಆಯಿತು. ಬಟ್ ಇವಾಗಲೂ ಯಾರಿಗೇನು ಹೆಲ್ಪ್ ಬೇಕು ಅಂದ್ರೂ ಏರ್ಫೋರ್ಸ್ ಅವರೆಲ್ಲ ಕಾಲ್ ಮಾಡ್ತಾರೆ, ಕೆಲವು ಏರ್ಪೋರ್ಟ್ಸಿಂದನೂ ಕಾಲ್ ಮಾಡ್ತಾರೆ. ನಮ್ಮ ಸಿಸ್ಟಮ್ ಇರೋವಾಗ ಏನಾರು ಇದಾಯಿತು ಅಂದರೆ, ನಾ ಯಾವಾಗಲೂ ಅದೇ ಹೇಳೋದು, ದೇವ್ರು ಹುಟ್ಟಿಸಿರೋ ನಾವು ಮನುಷ್ಯರೇನೆ ಚಳಿಗಾಳಿಗೆ ಇದಾದರೆ ನಮ್ಮ ನೆಗಡಿ ಕೆಮ್ಮು ಬರುತ್ತೆ ಆ ಥರ. ಇನ್ನು ಇದು 365 ದಿನಾನೂ 24 ಗಂಟೆ ಕಾಲ ಅದು ಹೊರಗಡೆ ಇರಬೇಕು, ಅದು ಕೆಲಸ ಮಾಡಬೇಕು. ಅದಕ್ಕೆ ತೊಂದರೆ ಆಗೇ ಆಗ್ಬೋದು ಅಂತ ಮನುಷ್ಯ ಮಾಡಿದ್ದಕ್ಕೆ ಟ್ರೀಟ್ಮೆಂಟ್ ಕೊಡ್ತಾ ಇರಬೇಕು. ಅದಕ್ಕೆ ನಾವು ಹೆಂಗೆ ಕರೆಕ್ಟ್ ಮಾಡೋದು ಅಂತ. ಇವಾಗ ಒಂದು ಅಡ್ವಾಂಟೇಜ್ ಏನಿದೆ ಅಂದರೆ, ನಮ್ಮದ್ರೊಳಗೆ ಕಾಂಪೋನೆಂಟ್ ಲೆವೆಲಲ್ಲಿ ನಾವು ರಿಪೇರಿ ಮಾಡ್ಬೋದು. ಅದು ತುಂಬ ಕಮ್ಮಿ ಬೆಲೆಗೆ ರಿಪೇರಿ ಮಾಡ್ಬೋದು. ಆ್ಯಂಡ್ ನಾಲೆಡ್ಜ್ ಬೇಸ್ ಏನಿದೆ ಅಂದರೆ, ಒಂದು ಚಿಕ್ಕ ಕಾಂಪೋನೆಂಟಿಂದ ನಮಗೆಲ್ಲ ಗೊತ್ತು ಏನು ಮಾಡಬೇಕು ಅಂತ. ಈ ನಾಲೆಡ್ಜು ನೀವು ಇಂಪೋರ್ಟೆಡ್ ಸಿಸ್ಟಮಲ್ಲಿ ಸಿಗಲ್ಲ. ಫಾರಿನಿಂದ ತೊಗೊಂಡಾಗ ಅವ್ರು ಖಂಡಿತ ಹೇಳಲ್ಲ. ಅವ್ರು ರಿಪೇರಿ ಮಾಡಬೇಕು ಅಂದರೆ ಅವ್ರನ್ನ ಅಲ್ಲಿಂದ ಕರೆಸ್ಕೋಬೇಕು, ಎಲ್ಲ ಮಾಡಬೇಕು. ಇವಾಗ ನಾವು ಡೌನ್ ಟೈಮ್ ತುಂಬ ಕಮ್ಮಿ ಇರುತ್ತೆ, ಬೇಗ ಮಾಡ್ಬೋದು. ಸುಮಾರು ಏರ್ಪೋರ್ಟ್ಸಿಂದ ಕಾಲ್ ಮಾಡ್ತಾ ಇರ್ತಾರೆ ಅವಾಗವಾಗ. ನನ್ನ ಕೈಲಾಗಿ ಸಹಾಯ ಮಾಡ್ತೀನಿ ಅಷ್ಟೇ. ಫ್ಯಾಮಿಲಿ ರಿಯಾಕ್ಷನ್ ಹೇಗಿತ್ತು? ಇವಾಗ ನಾನೇ ಕೊನೆಯವಳು ಮನೆಯಲ್ಲಿ. ಅನ್ಫಾರ್ಚುನೇಟ್ಲಿ 3 ಜನ ಅಕ್ಕಂದರು ಹೋಗ್ಬಿಟ್ರು. ಬಟ್ ಅವ್ರ ಮಕ್ಕಳು ಅವರೆಲ್ಲ ತುಂಬ ಸಂತೋಷಪಟ್ರಮ್ಮ. ಅವ್ರೇನು ಮಾಡಿದ್ದಾರೆ, ಇವಾಗೆಲ್ಲ ವಾಟ್ಸಪ್ಪಲ್ಲಿ ಇದೆಯಲ್ಲ, ಸೊ ಅವ್ರವ್ರಿಗೆ ಬೇಕಾಗಿರೋರೆಲ್ಲ ಹಾಕ್ಕೊಂಡಿದ್ದಾರೆ. ಸೊ ಅವ್ರುಗಳೆಲ್ಲ ಫೋನ್ ಮಾಡೋಕ್ಕೆ ಶುರು ಮಾಡಿದ್ರು, ನಮ್ಗೆ ಇವ್ರು ಹೇಳಿದ್ರು ಅವ್ರು ಹೇಳಿದ್ರು ಅಂತ. 2 ಅಣ್ಣಂದ್ರಿದ್ದಾರೆ. ಒಬ್ಬ ಅಣ್ಣಂಗೆ ಗೊತ್ತಾಯಿತು, ತುಂಬ ಸಂತೋಷಪಟ್ಟ ಅವನು. ಇನ್ನೊಬ್ಬ ಅಣ್ಣ ಸ್ವಲ್ಪ ಮೈ ಹುಷಾರಿಲ್ಲ, ಹಾಸ್ಪಿಟ್ಲಲ್ಲಿದ್ದಾರೆ. ಅದೇನಾಗಿದೆ. ವಿ ವಿಶ್ ಹಿಮ್ ಸ್ಪೀಡಿ ರಿಕವರಿ. ಥ್ಯಾಂಕ್ ಯು. ಐ ರಿಯಲಿ ವಾಂಟ್ ಇಟ್. ಹಿ ಈಸ್ ಎ ವಂಡರ್ಫುಲ್ ಪರ್ಸನ್ ಆ್ಯಕ್ಚುಲಿ. ಯಂಗ್ಸ್ಟರ್ಸ್ಗೆ ಏನು ಹೇಳೋದು ಅಂದರೆ, ಯಾರೇ ಆಗಲಿ ಇವಾಗ ಅಟ್ಲೀಸ್ಟ್ ಹೆಣ್ಮಕ್ಳು ತಂದೆ ತಾಯಿಗಳನ್ನ ನೋಡ್ಕೋಬೋದು, ಅದಿದೆ. ಗಂಡು ಮಕ್ಕಳು ಎಲ್ಲರಿಗೂ ಫ್ಯಾಮ್ಲಿ ಮದುವೆ ಎಲ್ಲ ಆಗತ್ತೆ. ಏನೇ ಆದ್ರೂ ಯಾವುದೇ ಕಾರಣಕ್ಕೂ ನಿಮ್ಮ ತಂದೆ ತಾಯಿರನ್ನ ಓಲ್ಡ್ ಏಜ್ ಹೋಮು ಆ ಥರ ಸೇರಿಸ್ಬೇಡಿಪ್ಪ. ಯಾಕೆಂದರೆ ಇವತ್ತಿನ ದಿನ ನಾವೇನೇ ಸಾಧಿಸಿದ್ರೂ ಅದಕ್ಕೆ ನಮ್ಮ ತಂದೆ ತಾಯಿಗಳೇ ಕಾರಣ. ಅವ್ರ ಸ್ಯಾಕ್ರಿಫೈಸು, ಅವ್ರು ಮಾಡಿರೋ ಸಪೋರ್ಟಿಂದ ತಾನೇ ಒಬ್ಬರು ಏನಾರೇ ಸಾಧಿಸೋಕ್ಕೆ ಸಾಧ್ಯ. ಅವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ಳಿ. ಹೆಣ್ಣು ಹುಡುಗಿ ಆಗಲಿ, ಮಗಳಾಗಲಿ, ಸೊಸೆ ಆಗಲಿ, ಮಗ ಆಗಲಿ, ಅಳಿಯ ಆಗಲಿ, ಅದನ್ನ ಮಾಡಬೇಕು ಅಂತ ನಾನು ಹೇಳ್ತೀನಿ ಅಷ್ಟೇ. ಓಕೆ ಮೇಡಮ್, ಇವಾಗ ದೃಷ್ಟಿ ಒಂದು ಮೈಲುಗಲ್ಲ ಆಯಿತು. ಸೊ ಮುಂದೆ ನೀವು ಇನ್ನೂ ಏನಾದ್ರು ಕನಸುಗಳು ಇಟ್ಕೊಂಡಿದ್ದೀರಾ? ಇದನ್ನೊಂದು ಮಾಡಬೇಕಿತ್ತು, ಇದೊಂದು ಸಾಧನೆ ಇದೆ, ಇದೊಂದು ಯೋಜನೆ ಇದೆ, ಆ ಥರ ಏನಾದ್ರು ಇದೆಯಾ? ನಾವು ಮಾಡಿದ್ವಿ, ಇನ್ನೂ ಒಂದು ಇನ್ಸ್ಟ್ರೂಮೆಂಟ್ ಮಾಡಿದ್ವಿ, ಏವಿಯೇಷನ್ ವೆದರ್ ಅಪ್ರಿಸಿಯೇಟಿವ್ ಸಿಸ್ಟಮ್ ಅಂತ ಒಂದು ಮಾಡಿದ್ವಿ. ಅದರೊಳಗೆ ಏರ್ಪೋರ್ಟಿಗೆ ಅದು ಬೇಕೇ ಬೇಕು. ಏನು ಅಂದರೆ ಇದು ವಿಂಡ್ ಸ್ಪೀಡ್ ಅಂತ ಹೇಳ್ತೀವಿ, ಗಾಳಿ ಒತ್ತಡ.
ಆಮೇಲೆ ಗಾಳಿ ವೇಗ, ವಿಂಡ್ ಡೈರೆಕ್ಷನ್ನು, ಗಾಳಿ ಇದೆಲ್ಲ ಬೇಕು. ಅದು ಯಾಕಂದರೆ ಪ್ಲೇನ್ ಲ್ಯಾಂಡ್ ಆಗೋವಾಗ ಅದೆಲ್ಲ ತುಂಬ ಇಂಪಾರ್ಟೆಂಟ್ ಅದೆಲ್ಲ. ಆಮೇಲೆ ಇದು ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅಂತ, ವಾತಾವರಣದಲ್ಲಿ ಎಷ್ಟು ಪ್ರೆಷರ್ ಇರುತ್ತೆ, ಒತ್ತಡ ಇರುತ್ತೆ ಅಂತ. ಆಮೇಲೆ ಟೆಂಪ್ರೇಚರ್ ಏನು ಅಂತ ಅದು ಬೇಕು. ಆಮೇಲೆ ಹ್ಯೂಮಿಡಿಟಿ, ಎಷ್ಟು ವಾಟರ್ ಕಂಟೆಂಟ್ ಎಷ್ಟಿರುತ್ತೆ, ನೀರಿನ ಅಂಶ ಎಷ್ಟು ಅಂತ ಅದೆಲ್ಲ ನೋಡಬೇಕು. ಅದೆಲ್ಲನೂ ಹಾಕಿದ್ದೀವಿ. ಮಂಗಳೂರು ಏರ್ಪೋರ್ಟಲ್ಲಿ ಹಾಕಿದ್ವಿ. ಆಮೇಲೆ ಫಸ್ಟು ಹಾಕಿದ್ದು ಮಂಗಳೂರು ಏರ್ಪೋರ್ಟಲ್ಲಿ. ಅದನ್ನ ಏನು ಅಂದರೆ ವಿಂಡ್ ಸ್ಪೀಡ್ ಆ್ಯಂಡ್ ವಿಂಡ್ ಡೈರೆಕ್ಷನ್ ಸೆನ್ಸರ್ ಎಲ್ಲನೂ 10 ಮೀಟರ್ ಹೈಟಲ್ಲಿ ಹಾಕಬೇಕು. ಯಾಕಂದರೆ ಏರೋಪ್ಲೇನ್ ಇಳಿಯೋವಾಗ ಅವ್ರಿಗೆ ಗೊತ್ತಾಗಬೇಕು ಅದೆಲ್ಲ. ಈ ಇನ್ಫಾರ್ಮೇಷನ್ ಎಲ್ಲ ಕೊಡಬೇಕು. ಅದನ್ನ ಮಂಗಳೂರಲ್ಲಿ, ಕಣ್ಣೂರು, ಕೇರಳದಲ್ಲಿ ಕಣ್ಣೂರು ಇಂಟರ್ನ್ಯಾಷನಲ್ ಏರ್ಪೋರ್ಟು, ನಮ್ಮ ಬೆಂಗಳೂರಲ್ಲಿ 2 ಸಿಸ್ಟಮ್ ಹಾಕಿದ್ವಿ, ಭುವನೇಶ್ವರಲ್ಲಿ ಹಾಕಿದ್ವಿ. ಅದು ಆಮೇಲೆ ಕಂಟಿನ್ಯೂ ಮಾಡಬೇಕಾಗಿತ್ತು, ಅಷ್ಟೊತ್ತಿಗೆ ಇದಾಯಿತು. ಓಕೆ. ಸೊ ಇನ್ನೂ ಇದೆ ಹಂಗಂತಾರೆ ಆಮೇಲೆ ಇನ್ಫ್ಯಾಕ್ಟ್ ಯಾರೋ ಕೇಳಿದ್ರು ಅವಾಗ, ಡೈರೆಕ್ಟರ್ ಜನರಲ್ ಆದವ್ರು ಕೇಳಿದ್ರು, ಆಗ್ರಾದಲ್ಲೆಲ್ಲ ರೋಡ್ ಆಕ್ಸಿಡೆಂಟ್ ಆಗಿ ಇದು ತುಂಬ ಕಾರ್ ಆಕ್ಸಿಡೆಂಟ್ ಎಲ್ಲ ಆಗಿ ಹಿಮಕ್ಕೆ ಬರುತ್ತಲ್ಲ, ಪರ್ಟಿಕ್ಯುಲರ್ಲಿ ಹಿಮದ ಸೀಸನ್ನಲ್ಲಿ ಡಿಸೆಂಬರಿಂದ ಆಮೇಲೆ ನವೆಂಬರ್ ಎಂಡಿಂದ ಜನವರಿ ಎಂಡ್ವರೆಗೂ ಅಲ್ಲೆಲ್ಲ ತುಂಬ ಹಿಮ ಇರುತ್ತೆ. ಇವಾಗಲೂ ರೀಸೆಂಟಾಗಿ ನೋಡಿದ್ರಲ್ಲ, ಒಂದು ಆಕ್ಸಿಡೆಂಟ್ ಆಗಿ ಅವರು ಹೋಗ್ಬಿಟ್ರಲ್ಲ ಪಾಪ, ಮಹಾರಾಷ್ಟ್ರ ಹೋಗ್ಬಿಟ್ರಲ್ಲ. ಅದಕ್ಕೆ ನಾವೇನು ಹೇಳ್ತಾ ಇದ್ವಿ ಅಂದರೆ, ತುಂಬ ಇಂಪಾರ್ಟೆಂಟ್ ಏನು ಅಂದರೆ ಇದೆಲ್ಲ ಇಂಡಿಜಿನಸ್ ಆಗಿ ಮಾಡಿಬಿಟ್ಟು ಎಲ್ಲ ಕಡೆನೂ ಹಾಕಬೇಕು. ಒಂದು ಚಿಕ್ಕ ಚಿಕ್ಕ ಏರ್ಪೋರ್ಟಲ್ಲೂ ಹಾಕಿದ್ರೆ ತುಂಬ ಇದಾಗತ್ತೆ ಅಂತ. ಓಕೆ ಓಕೆ. ಅದಕ್ಕೆ ಏನೇ ಸಹಾಯ ಬೇಕಾದ್ರೂ ನನ್ನ ಕೈಲಾಗಿದ್ದು ನಾನು ಮಾಡಿಕೊಡ್ತೀನಿ. ನಾನು ಇನ್ಫ್ಯಾಕ್ಟ್ ಹೇಳಿದೆ, ನನಗೆ ಯಾವ ಪೊಸಿಷನು ಬೇಡ, ಏನು ಇದು ಬೇಡ, ದುಡ್ಡು ಬೇಡ. ಯಾಕಂದರೆ ಇದು ನಮ್ಮ ದೇಶಕ್ಕಾಗಿ ಮಾಡ್ತಾ ಇರೋದು. ಇದು ಲೈಫ್ ಆಫ್ ಒಬ್ರದ್ದು ಇದಲ್ವಮ್ಮ, ಸತ್ತೋದ್ರೆ ಅವ್ರ ಮನೆಯವ್ರಿಗೆಲ್ಲ ಎಷ್ಟು ಕಷ್ಟ ಆಗುತ್ತೆ ಅಲ್ವಾ. ಮೇಡಮ್, ಇವಾಗ ಮಹಾರಾಷ್ಟ್ರ DC ಅಜಿತ್ ಪವಾರ್ ಅವ್ರ ನಿಧನ ಆಯ್ತಲ್ಲ, ಅದು ಏರೋಪ್ಲೇನ್ ಕ್ರ್ಯಾಶ್ ಇದಾಗಿ, ಅಂದರೆ ಅವರಿಗೆ ಸರಿಯಾಗಿ ಲ್ಯಾಂಡ್ ಮಾಡಲಿಕ್ಕೆ ಗೊತ್ತಾಗಿಲ್ಲ ಅಥವಾ ಹವಾಮಾನ ಸಪೋರ್ಟ್ ಮಾಡಿಲ್ಲ, ಆ ರೀಸನ್ಗೆ ಡೆತ್ ಆಯಿತು ಅಂಥೇಳಿ ಎಕ್ಸಾಕ್ಟ್ ರೀಸನ್ ಏನಿರಬಹುದು? ಗೊತ್ತಿಲ್ಲಮ್ಮ. ಅದು ಪೇಪರಲ್ಲಿ ಹೇಳಿದ್ದ ಮಾತ್ರ ನಾನು ನೋಡಿರೋದು, ನ್ಯೂಸಲ್ಲಿ ಕೇಳಿರೋದು. ಎಕ್ಸಾಕ್ಟ್ ಇದು ಕಂಡು ಹಿಡಿಬೇಕಮ್ಮ. ಅಲ್ಲಿ ಬ್ಲ್ಯಾಕ್ ಬಾಕ್ಸ್ ಅಂತಿರುತ್ತೆ, ಅದರೊಳಗಿಂದ ಗೊತ್ತಾಗುತ್ತೆ ಏನಾಗಿದೆ, ಎಂಜಿನ್ ಫೇಲ್ಯೂರಾ ಅಥವಾ ಏನಾಯಿತು, ಅಥವಾ ಕಾಣಿಸ್ಲಿಲ್ವಾ, ವೆದರಿಂದ ಸರಿಯಾಗಿ ಇದು ಮಾಡೋಕ್ಕಾಗಲಿಲ್ವಾ, ಅದೆಲ್ಲ ಹಿಮ ಇದಾಯಿತು ಅಂದರೆ ಹಿಮ ಆದರೆ ಪ್ರಾಬ್ಲಮ್ ಆಗುತ್ತಮ್ಮ. ಅದು ಅದಕ್ಕೆ ನಾವು ಇನ್ನೂ ಒಂದು ಮಿನಿ ದೃಷ್ಟಿ ಅಂತ ಒಂದು ಮಾಡಿದ್ವಿ. ಅದು ಮಿನಿ ದೃಷ್ಟಿನ ಇವಾಗ ರೈಲ್ವೇಸಲ್ಲೆಲ್ಲ, ಇವಾಗ ರೈಲ್ವೆ ಸ್ಟೇಷನಲ್ಲೂ ಅಷ್ಟೇ, ಥರ ಇದು ರೈಲ್ವೆ ಸ್ಟೇಷನಲ್ಲಿ ಹಾಕಿದ್ರೆ ಮುಂದಿನ ರೈಲ್ವೆ ಸ್ಟೇಷನ್ಗೆ ಅವ್ರು ಹೇಳ್ಬೋದಲ್ವಾ, ಈ ಟ್ರೈನ್ ಹೋಗ್ಬೋದಾ ಅಂತೆಲ್ಲ. ಮಧ್ಯ ಎಲ್ಲಾದರೆ ಹೋಗಿ ಕಾಣಿಸ್ದೆ ನಿಂತ್ಕೊಂಡ್ಬಿಟ್ರೆ ಕಷ್ಟ ಆಗುತ್ತೆ ಅಂತ. ಅದೇ ಥರ ರೋಡಲ್ಲೂ ಅಷ್ಟೇ ಒಂದು ಇದು ಮಾಡಿದರು, ಕಮಿಟಿ ಮಾಡಿದರು. ಮಿನಿಸ್ಟ್ರಿ ಆಫ್ ಟ್ರಾನ್ಸ್ಪೋರ್ಟು, ಮಿನಿಸ್ಟ್ರಿ ಆಫ್ ರೈಲ್ವೇಸು, ಆಮೇಲೆ ಇಂಡಿಯಾ ಮೆಟ್ರಾಲಜಿಕಲ್ ಡಿಪಾರ್ಟ್ಮೆಂಟ್ ಅವರು ಚೇರ್ಪರ್ಸನಾಗಿ ಹಾಕ್ಕೊಂಡಿದ್ರು. ಅದು ಆಮೇಲೆ ಏನು ಇದಾಗಲಿಲ್ಲ. ಮೀಟಿಂಗ್ ಎಲ್ಲ ಆಯಿತು, ಮಾಡಬೇಕು ಅಂತ ಡೆವಲಪ್ಪು ಮಾಡಿದೆ ಮಿನಿ ದೃಷ್ಟಿ ಅಂತ ಒಂದು. ಅದನ್ನ ಎಲ್ಲ ರೈಲ್ವೆ ಸ್ಟೇಷನಲ್ಲಿ ಹಾಕ್ಬಿಟ್ಬೋದು ಚಿಕ್ಕದಾಗಿ. ತುಂಬ ಕಾಸ್ಟ್ ಎಫೆಕ್ಟಿವ್, ಏನು ಜಾಸ್ತಿ ಏನಿಲ್ಲ. ಅದರಿಂದ ಒಂದು ಸ್ಟೇಷನಿಂದ ಇನ್ನೊಂದು ಸ್ಟೇಷನ್ಗೆ ಎಷ್ಟು ವಿಸಿಬಿಲಿಟಿ ಇರುತ್ತೆ ಅಂತ. ಇಲ್ಲಿ ನಮ್ಮ ಬೆಂಗಳೂರು ಸೌತಲ್ಲಿ ಅಷ್ಟು ಪ್ರಾಬ್ಲಮ್ ಆಗೋಲ್ಲ. ಪ್ರಾಬ್ಲಮ್ ಜಾಸ್ತಿ ಆಗೋದು ನಾರ್ತಲ್ಲಿ, ನಾರ್ತ್ ಈಸ್ಟು ನಾರ್ತ್ ವೆಸ್ಟಮ್ಮ ಫುಲ್. ಇದು ಆ ಕಡೆ ಮಧ್ಯಪ್ರದೇಶ ದಾಟದ ಮೇಲೆ ಇದಾಗುತ್ತೆ. ಅದನ್ನ ಅವಾಗ ಮಾಡಿದ್ರು ಅವರು, ಡಾಕ್ಟರ್ ರಾಥೋರ್ ಅಂತ ಅವರು ಒಂದು ಕಮಿಟಿ ಮಾಡಿಬಿಟ್ಟು ಇದೆಲ್ಲ ಬೇಕು ಅಂತ ಮಾಡಿದರು. ಆಮೇಲೆ ಈ ಹೆಲಿಪ್ಯಾಡ್ಸ್ಗೂ ಅಷ್ಟೇ ವರ್ಟಿಕಲ್ ಲ್ಯಾಂಡಿಂಗ್, ಇದು ಹೆಲಿಕಾಪ್ಟರ್ ಎಲ್ಲನೂ ಮಾಡೋಕ್ಕೆ ಆವಾಗ ಒಂದು 2-3 ಟ್ರಾಜಿಡಿನೂ ಆಗಿತ್ತು. ಹೆಲಿಕಾಪ್ಟರ್ ಎಲ್ಲ ಬಿದ್ದು ಇದೆಲ್ಲ ಆಗಿತ್ತು. ಅದಕ್ಕೂ ಅವ್ರಿಗೆ ಬೇಕಾದ್ರೆ ಹೆಲಿಕಾಪ್ಟರಲ್ಲೇ ಇದು ಮಾಡೋ ಥರನೂ ಮಾಡ್ಬೋದು ಅಂತ ಮಾಡಿದ್ವಿ, ಡಿಸೈನ್ ಮಾಡಿದ್ವಿ. ನಿಮ್ಮ ಮನೆ ನೋಡಿದ್ರೆ ಈ ಥರದ ಆರ್ನಮೆಂಟ್ಸ್ಗಳು, ಹಳೇ ಕಾಲದ ಫೋಟೋಗಳು, ಇದೆಲ್ಲ ತುಂಬ ನೀಟಾಗಿ ಜೋಡಿಸ್ಕೊಂಡು ಇಟ್ಕೊಂಡಿದ್ದೀರಾ. ಈ ಪ್ರೀತಿ ಹೆಂಗೆ ಹುಟ್ಕೊಳ್ತು ಅಂತ? ನನಗೆ ಮೊದಲಿಂದನೂ ನಮ್ಮ ತಂದೆ ತಾಯಿಗಳಿಗೆ ದೇವರು ಅಂದರೆ ತುಂಬ ಭಕ್ತಿ ಇತ್ತಮ್ಮ. ಅದು ನಮಗೂ ಪಾಸನ್ ಆಗಿದೆ. ಅದು ನಮ್ಮ ತಂದೆಗೆ ಒಂದು ಸ್ವಲ್ಪ ಮೈ ಹುಷಾರಿಲ್ಲದೆ ಇದ್ದಾಗೆಲ್ಲನೂ ಅವರು ಹೇಳೋರು, ದಯವಿಟ್ಟು ಮನೇಲಿ ಸಾಲಿಗ್ರಾಮ ಇದೆ. ಸೊ ನಾರ್ಮಲಿ ಎಲ್ಲ ಹೇಳ್ತಾರೆ ಹೆಣ್ಣು ಹುಡುಗಿರು ಸಾಲಿಗ್ರಾಮ ಮಾಡಬಾರ್ದು ಅಂತ. ಬಟ್ ನಮ್ಮ ತಂದೆ ಏನು ಹೇಳಿದ್ರು, ನೀನೇನು ಮುಟ್ಬೇಕಾಗಿಲ್ಲಮ್ಮ, ಬಟ್
ಮನೇಲಿರೋ ದೇವ್ರನ್ನ ಹೊರಗಡೆ ಕಳಿಸ್ಬೇಡ, ಇದು ತುಂಬ ಹಳೆಯದು, 200 ವರ್ಷದ ಸಾಲಿಗ್ರಾಮ ಅದು ಆ್ಯಕ್ಚುಲಿ, ಅದನ್ನ ಇದು ಮಾಡು ಅಂತ. ನಾನೇನು ಹೇಳೋದು ಅಂದರೆ, ಯಾವ ದೇವರು ಹೇಳಿಲ್ಲ ನಮ್ಮನ್ನ ಮುಟ್ಬೇಡಿ ಅಂತ ಹೇಳ್ಬಿಟ್ಟು. ಇವಾಗ ಹಂಗೆ ನೋಡೋಕೆ ಹೋದರೆ ಮಹಾಲಕ್ಷ್ಮಿ ಹೆಂಗಸು, ಅವಳೇ ತಾನು ದುಡ್ಡು ಹಣಕ್ಕೆ ಎಲ್ಲ ಇದು, ಆಮೇಲೆ ಸರಸ್ವತಿ ವಿದ್ಯೆಗೆ, ಆಮೇಲೆ ಇದು ದುರ್ಗಾ ಮಾತಾ, ಆದಿಶಕ್ತಿ ದುರ್ಗಾ ಮಾತಾ ಡಿಫೆನ್ಸ್ ಅಂತ ಹೇಳ್ಬೋದು. ಸೊ ಇದೆಲ್ಲ ಮನುಷ್ಯರು ಮಾಡ್ಕೊಂಡಿರೋದು. ಅದಕ್ಕೆ ನಾನು ಇದು ಮಾಡಲ್ಲ. ನನಗೆ ತುಂಬ ಇಷ್ಟ ಇದೆಲ್ಲ, ಇದು ಹಳೆ ಕಾಲದ್ದು ಇದೆಲ್ಲ ಇಟ್ಕೊಳ್ಳೋಕೆ ತುಂಬ ಇಷ್ಟ, ಅದಕ್ಕೆ ಇಟ್ಕೊಂಡಿದ್ದೀನಿ. ಬಟ್ ತುಂಬ ಚೆನ್ನಾಗಿದೆ ಮೇಡಮ್. ಪ್ರತಿಯೊಂದು ವಿಗ್ರಹನೂ ನಾವಿಲ್ಲಿ ನೋಡಿದ್ರೆ ಅಷ್ಟು ತುಂಬ ಕ್ಯೂಟಾಗಿದೆ, ಆಮೇಲೆ ಅಷ್ಟು ನೀಟು, ಎಲ್ಲ ಕಡೆ ನೀಟಾಗಿ ಜೋಡಿಸಿಟ್ಟಿದ್ದಾರೆ. ನಾನು ಅದಕ್ಕೆ ಕೇಳಿದ್ದು, ಇದೆಲ್ಲ ಹೆಂಗೆ ಸಂಭಾಳಿಸಿದ್ರಿ ನೀವು ಅಂತೇಳಿ. ಆ ಕಡೆ ಆಫೀಸು, ಮನೆ, ಈ ಕ್ಲೀನಿನೆಸ್ಸು. ನನ್ನ ಹಂಗೆ ಹೇಳಬೇಕು ಅಂತ ಹೇಳಿದ್ರೆ, ನಮ್ಮ ಅಕ್ಕನ ಮಕ್ಕಳಿಬ್ರು ಮೊಮ್ಮಕ್ಕಳಿಬ್ರು ನನ್ನ ಜೊತೆನೆ ಹುಟ್ಟಿದಾಗಿಂದ ಬೆಳೆದ್ರಮ್ಮ. ಅವರು ಪ್ರತಿ ಸತಿನೂ ನಮಗೆ, ನಾವು ಅಯ್ಯಂಗಾರ್ ಸಾದ್ರಿಂದ ಗೋಕುಲಾಷ್ಟಮಿ ದೊಡ್ಡ ಹಬ್ಬ ನಮಗೆ. ಅವಾಗ ಪ್ರತಿ ವರ್ಷನೂ, ಆಮೇಲೆ ದಸರಾದಲ್ಲೂ ಒಂದು ಇದಿದೆ, ಗೊಂಬೆ ಇಡುವಾಗ ಪ್ರತಿ ವರ್ಷನೂ ಒಂದು ಹೊಸ ಗೊಂಬೆ ಸೇರಿಸ್ಬೇಕು ಅಂತ ಒಂದು ಪ್ರತೀತಿ ಇದೆ ನಮ್ಮದ್ರೊಳಗೆ. ಆ ಥರ ಕಲೆಕ್ಟ್ ಮಾಡಿ ಮಾಡಿ ಇದಾಯಿತು. ಆಮೇಲೆ ನನಗೆ ಒಬ್ಬರು ವಿಗ್ರಹ ಮಾಡೋರು ಸಿಕ್ಕಿದ್ರು. ಅದು ನೀವು ಹೊರಗಡೆ ಎಲ್ಲ ತುಂಬ ಎಕ್ಸ್ಪೆನ್ಸಿವ್ ಇರುತ್ತೆ, ಆತ ತುಂಬ ಚೀಪ್ ರೇಟಿಗೆ ಮಾಡಿಕೊಟ್ರು. ಇದೆಲ್ಲ 30 ವರ್ಷದ ಮೇಲಾಗಿದೆ ಈ ವಿಗ್ರಹ ಎಲ್ಲ. 1996 ಆ ಟೈಮಲ್ಲಿ ತೊಗೊಂಡಿದ್ದೆಲ್ಲನೂ ಆವಾಗಲೇ ತೊಗೊಂಡಿದ್ದು. ಅವರು ಕ್ವಾಲಿಟಿ ಆಫ್ ಇದು ತುಂಬ ಚೆನ್ನಾಗಿದೆ ಅಮ್ಮ. ಅದು ಹಾಗೆ ನಡೀತಾ ಇದೆ. ನಾನು ಯಾವುದೂ ಈ ಬ್ರಾಸೋ ಗೀಸೋ ಆ ಥರದ್ದೆಲ್ಲ ಏನೂ ಹಾಕಲ್ಲ ನಾನು. ಬರೀ ನಮ್ಮ ಹುಣಸೆ ಹಣ್ಣಿನ ನೀರಲ್ಲಿ ತೊಳಿತೀನಿ ಅಷ್ಟೇ. ಬಟ್ ಅದೇ ಅಷ್ಟು 96 ತೊಗೊಂಡಿದ್ದಂದರೆ ಇವಾಗ ನಿನ್ನೆ ಮೊನ್ನೆ ತಂದಿಟ್ಟಂಗಿದೆ, ಅಷ್ಟು ನೀಟಾಗಿದ್ದಾವೆ ಎಲ್ಲದು. ಇಲ್ಲ, ಅದು ಅವರು ಮಾಡಿಕೊಡ್ತಾಯಿದ್ರು. ನಾನು ಗೋಲ್ಡ್ ಪಾಲಿಷ್ ಬೇಕು ಅಂತಂದರೆ ಅಲ್ಲಿದೆಯಲ್ಲ ಆ ಥರದ್ದು ಮಾಡ್ತಾಯಿದ್ರು. ಆಮೇಲೆ ಡಲ್ ಪಾಲಿಷ್ ಅಂದರೆ ಈ ಥರದ್ದು ಮಾಡ್ತಾಯಿದ್ರು. ಆಮೇಲೆ ಆ್ಯಂಟಿಕ್ ಪಾಲಿಷ್ ಅಂತ ಕೆಲವು ಆ ಕಡೆ ವಿಗ್ರಹ ಇದೆ, ಅದೆಲ್ಲ ಆ್ಯಂಟಿಕ್ ಈ ಥರ ಮಾಡ್ತಾಯಿದ್ರು. ಆ ಥರ ಸುಮಾರು ಎಲ್ಲ ವಿಗ್ರಹಗಳು ತುಂಬಾ ಇದೆ. ನಿಮ್ಮ ಸಿಂಪ್ಲಿಸಿಟಿ ಬಗ್ಗೆ ಹೇಳು ಮೇಡಮ್. ಲೈಕ್ ಇವಾಗ ನ್ಯಾಷನಲ್ ಲೆವೆಲ್ ಸೈಂಟಿಸ್ಟ್ ಆಗಿ ಇಷ್ಟು ಸಿಂಪಲ್ ಆಗಿರೋಕ್ಕೆ ಹೇಗೆ ಸಾಧ್ಯ ಅಂತ ನಾನು ಏನು ಹೇಳ್ತೀನಿ ಅಂತಂದರೆ, ಎಷ್ಟು ಅವಾರ್ಡ್ ಬರಲಿ, ಎಷ್ಟು ದುಡ್ಡಿರಲಿ, ಏನೇ ಇದ್ರೂ ಕೂಡ ತುಂಬ ಇಂಪಾರ್ಟೆಂಟ್ ಏನು ಅಂದರೆ ಹ್ಯೂಮನ್ ರಿಲೇಷನ್ಶಿಪ್. ನಮಗೆ ಅಂತ ಒಬ್ಬರು ಕೇರ್ ಮಾಡೋರಿದ್ದಾರೆ ಅಥವಾ ನಮಗೆ ಪ್ರೀತಿ ತೋರಿಸೋರು ಇದ್ದಾರೆ ಅಂತಂದರೆ ಆ ಸಿಗೋ ಸಮಾಧಾನ ತುಂಬ ಇದೆ. ಎಷ್ಟು ದುಡ್ಡಿದ್ರೆ, ಇವಾಗ ದುಡ್ಡು ಇರ್ಬೋದು, ಬಟ್ ಯಾರು ಕೇರೇ ಮಾಡದೇ ಇರೋರು ಇರೋಕ್ಕೂ ನಮಗೆ ಅಂತ ಒಬ್ಬರು ಕೇರ್ ಮಾಡ್ತಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅಲ್ವಾ. ಸೊ ನಾವು ಯಾವಾಗಲೂ ಏನು ಹೇಳೋದು ಅಂದರೆ, ಹ್ಯೂಮನ್ ರಿಲೇಷನ್ಶಿಪ್ ಈಸ್ ದ ಬೆಸ್ಟ್ ರಿಲೇಷನ್ಶಿಪ್. ಏನೇ ಕಾರಣಕ್ಕೆ ಅಫ್ಕೋರ್ಸ್ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬರುತ್ತೆ. ನಾ ಯಾವಾಗಲೂ ಏನು ಹೇಳೋದು ಅಂದರೆ, ಡಿಫ್ರೆನ್ಸ್ ಆಫ್ ಒಪಿನಿಯನ್ ಈಸ್ ಓನ್ಲಿ ಇಶ್ಯೂ ಬೇಸ್ಡ್. ಯಾವುದೋ ಒಂದು ಪರ್ಟಿಕ್ಯುಲರ್ ಕಾರಣಕ್ಕೆ ನಂಗೆ ನಿಮ್ಮ ಮೇಲೆ ಕೋಪ ಬರ್ಬೋದು, ಇನ್ನೊಬ್ಬರ ಮೇಲೆ ಕೋಪ ಬರ್ಬೋದು, ಅದನ್ನ ಮನುಷ್ಯರ ಜೊತೆ ತಗೋಬೇಡಿ. ಡೋಂಟ್ ಇನ್ವಾಲ್ವ್ ವಿತ್ ದಿ ಪೀಪಲ್. ಇಟ್ಸ್ ಆ ಮೊಮೆಂಟಲ್ಲಿ ಏನೋ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬರುತ್ತೆ, ಅದನ್ನ ಅಲ್ಲಿಗಲ್ಲೇ ಮರೆತು ಬಿಡಬೇಕು. ಅಂದರೆ ಅದನ್ನ ರಿಲೇಷನ್ಶಿಪ್ಪಲ್ಲಿ ಅದನ್ನ ತರ್ಕೊಡ್ದು ಅಂತ ಹೇಳಿ. ಎಷ್ಟು ಒಳ್ಳೆಯ ಜೀವನ ಪಾಠ ಮೇಡಮ್ ಇದು. ಇಲ್ಲ, ಇವತ್ತೇ ಸಾಕಷ್ಟು ರಿಲೇಷನ್ಶಿಪ್ಸ್ಗಳು ಹಾಳಾಗ್ತಾ ಇರೋದೇ ಸಣ್ಣ ಪುಟ್ಟ ಜಗಳದಲ್ಲಿ ಅಷ್ಟೇ. ನಾನು ಅದಕ್ಕೆ ಹೇಳೋದು, ಇವಾಗ ಹಿಂದಿನ ಕಾಲದಲ್ಲಿ ನಮ್ಮಮ್ಮ ಅವ್ರನ್ನ ನಾನು ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಬೇಕು. 5 ಜನ ಸೊಸೆಯರ್ ಮನೆಗೆ ಬಂದರು. ಅವ್ರು 5 ಜನ ಸೊಸೆಯರ್ನು ಮಕ್ಕಳ ಥರ ನೋಡಿಕೊಂಡ್ರು. ಅವ್ರಿಗೆ ನೀವು ಬೇಗ ಹೇಳಬೇಕು ಅದೆಲ್ಲ ಆವಾಗಿನ ಕಾಲದಲ್ಲೆಲ್ಲ ಇತ್ತಲ್ಲ, ಅದೆಲ್ಲ ಏನೂ ಹೇಳ್ತಾ ಇರಲಿಲ್ಲ. ತಾನೇ ಅವರು ಕಾಫಿ ಗೀಫಿ ಎಲ್ಲ ಅವ್ರಿಗೆ ತೊಗೊಂಡೋಗಿ ಕೊಡೋರು. ಇನ್ಫ್ಯಾಕ್ಟ್ ಎಲ್ಲರೂ ಹೇಳೋರು, ಅಯ್ಯೋ ನೀವು ಯಾಕೆ ಮಾಡ್ತೀರಾ ಅಂದರೆ, ಅಯ್ಯೋ ಅವಳು ನನ್ನ ಮಗಳಲ್ವಮ್ಮ ಅನ್ನೋರು. ಸೊ ಆ ಥರ ಭಾವನೆ ಬೆಳೆಸ್ಕೊಬೇಕು. ಹೌದು. ಆ ವಿಷಯದಲ್ಲಿ ನಮ್ಮ ತಾಯಿ ವಿದ್ಯಾವಂತರಲ್ಲದೆ ಹೋದ್ರೇನೋ ಅವ್ರ ಮನಸ್ಸು ತುಂಬ ದೊಡ್ಡದಾಗಿತ್ತು. ನಮ್ಮ ತಂದೆನೂ ಅಷ್ಟೇ. ಎಷ್ಟೋ ಜನ ಬಡ ಮಕ್ಕಳಿಗೆಲ್ಲನೂ ಮನೇಲಿ ಯಾವಾಗೆಲ್ಲ ವಾರಾನ್ನ ಅಂತ ಬರ್ತಾಯಿದ್ರು ಮಕ್ಕಳು, ಅವ್ರಿಗೆಲ್ಲ ಊಟ ಹಾಕಿ ಎಜುಕೇಶನ್ ಫ್ರೀ ಅವ್ರಿಗೆಲ್ಲ ಪಾಠ ಹೇಳ್ಕೊಡ್ತಾರೆ. ಒಂದು NGO ಇದೆ ಅಲ್ವಾ, ನೀವು ಒಂದು ಸಿಕ್ಕಾಪಟ್ಟೆ ಸೋಷಿಯಲ್ ವರ್ಕರ್ ಕೂಡ ಇವರು, ಅದ್ರಲ್ಲಿ ಬೇರೆ ಇನ್ವಾಲ್ವ್ ಆಗಿದ್ದಾರೆ ನೋಡಿ, ಅದು ಮರ್ತೇ ಬಿಟ್ಟಿದ್ದೆ. ಆವಾಗ ನಾನು NL ಸೇರಿಕೊಂಡಾಗ ಅಲ್ಲಿ ತುಂಬ ಜನ ಈ ಕಸ ಗುಡ್ಸೋರು ಅವರೆಲ್ಲ ಬರೋರಮ್ಮ. ಅವ್ರದ್ದೆಲ್ಲ ನೋಡಿದ್ರೆ ತುಂಬ ಬೇಜಾರಾಗುತ್ತೆ, ಯಾಕಂದರೆ ಕಷ್ಟಪಟ್ಟಿದ್ದೀನಿ ನಾನು, ಗೊತ್ತಿದೆ ನನಗೆ ಕಷ್ಟ ಅಂದರೆ ಏನು ಅಂತ ಹೇಳಿಬಿಟ್ಟು. ಆಮೇಲೆ ನನಗೆ ಆ್ಯಕ್ಚುಲಿ ಏನು ತುಂಬ ಹಿಂದೆ ಏನಂದರೆ, ಡಾಕ್ಟರ್ ನರಸಿಂಹಯ್ಯನವರು ನಮಗೆ ಏನು ಮಾಡೋರು ಅಂದರೆ, ಮನೇಲಿ ನಾವು ಯೂಸ್ ಮಾಡದೇ ಇರೋ ಸೀರೆಗಳಾಗಲಿ ಬೆಡ್ಶೀಟ್ ಆಗಲಿ ಎಲ್ಲ ಇದ್ದರೆ
ಆವಾಗೆಲ್ಲ ಹೆಣ್ಣು ಹುಡುಗಿರೆಲ್ಲ ರಾತ್ರಿ ಹೊತ್ತೆಲ್ಲ ಓಡಾಡೋ ಹಾಗಿರಲಿಲ್ಲ. ಸೊ ಅವ್ರು ಬಂದು ನೀವೆಲ್ಲ ಕಲೆಕ್ಟ್ ಮಾಡಿ ಇಡಿ ಅಂತ ಹೇಳ್ಬಿಟ್ಟು ನಮ್ಮನ್ನು ಕರ್ಕೊಂಡು ಹೋಗ್ತಾಯಿದ್ರು. ಹೋಗ್ಬಿಟ್ಟು ಫುಟ್ಪಾತ್ ಮೇಲೆಲ್ಲ ಇದು ಭಿಕ್ಷುಕರೆಲ್ಲ ಮಲ್ಕೊಂಡಿದ್ರೆ ಅವ್ರನ್ನ ಎಬ್ಬಿಸ್ತಾ ಇರಲಿಲ್ಲ, ಸುಮ್ಮನೆ ಹೋಗಿ ಅವ್ರ ಮೇಲೆ ಹಾಕ್ಬಿಟ್ಟು ಬಂದುಬಿಡ್ತಾ ಇದ್ವಿ. ಸೊ ಆ ವಯಸ್ಸಿಂದಾನೇ, ಚಿಕ್ಕ ವಯಸ್ಸಿಂದಾನೇ ನಮ್ಗೆ ಆವಾಗೆಲ್ಲ 14 ವರ್ಷ ಕಾಲೇಜ್ ಸೇರಿದಾಗ, ನ್ಯಾಷನಲ್ ಕಾಲೇಜ್ ಸೇರಿದಾಗ ಅವರೆಲ್ಲ ತೋರಿಸಿದ ದಾರಿ ದೀಪ ಇದು ಅಂತ ಅನ್ಸುತ್ತೆ. ಅದು ಇವತ್ತಿಗೂ ಕಂಟಿನ್ಯೂ. ಬಟ್ ನೀವು ಹೇಳಿದ್ರಲ್ಲ, ಹೋಗಿ ಎಬ್ಸದೆ ಕೊಟ್ಟು ಬರೋದು, ಅದೇ ಬಲಗೈಲಿ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗಬಾರ್ದು ಅಂತಾರಲ್ಲ, ಸೇಮ್ ಇಲ್ಲ. ಅದೇನು ಅಂದರೆ ಆವಾಗ ನಾವು ಯಾರಿಗೋ ಬಂದು ಕೊಡ್ತಾ ಇದ್ದಾರೆ ಅಂತಂದರೆ ಎಲ್ಲರಿಗೂ ಒಂದು ಸ್ವಾಭಿಮಾನ ಅನ್ನೋದೊಂದು ಇರುತ್ತಲ್ವಮ್ಮ. ಅವರು ಬಡವರಾಗಿರ್ಬೋದು, ಭಿಕ್ಷಕ, ಆವಾಗೆಲ್ಲ ಪಾಪ ಅವರೆಲ್ಲ ಫುಟ್ಪಾತಲ್ಲಿ ಮಲ್ಕೊತಾ ಇದ್ರು ಜನಗಳು. ಸೊ ಅದನ್ನ ನಾವು ಇದು ಮಾಡ್ತಾ ಇದ್ವಿ. ಆವಾಗ ತೊಗೊಂಡು ಹೋಗಿ ಹಳೆ ಸೀರೆಗಳು, ಇದು ಆ ಮಕ್ಕಳು ಪಾಪ ಚಳಿನಲ್ಲಿ ಇದು ಮಾಡ್ತಾಯಿದ್ವು, ಬೆಡ್ಶೀಟ್ಗಳು, ರಗ್ಗುಗಳು ಅದೆಲ್ಲ ತೊಗೊಂಡು ಹೋಗಿ ಇದು ಮಾಡ್ತಾಯಿದ್ವು. ಆಮೇಲೆ ನಾ NAL ಸೇರಿದ್ಮೇಲೆ ಒಂದು ಫ್ರೆಂಡ್ ಸರ್ವಿಸ್ ಲೀಗ್ ಅಂತ ಶುರು ಮಾಡಿದ್ವಿ. ಅದು ಅವಾಗೆಲ್ಲ ಜಾಸ್ತಿ ಸಂಬಳ ಬರ್ತಾ ಇರಲಿಲ್ಲ, ಬಟ್ ಹನಿ ಹನಿ ಗುಡಿದ್ರೆ ಹಳ್ಳ ಅಂತ 10 ಜನ ಆವಾಗೆಲ್ಲ ಒಂದು 50 ರೂಪಾಯಿ ಕೊಟ್ರೇನು ಅದು 500 ರೂಪಾಯಿ ಆಗ್ತಾಯಿತ್ತು. ಆವಾಗೆಲ್ಲ ಬೆಲೆ ಕಮ್ಮಿ ಇರ್ತಾಯಿತ್ತು. ಸೊ ಎಲ್ಲರಿಗೂ ಹೆಲ್ಪ್ ಮಾಡ್ತಾ ಇದ್ವಿ. ಎಜುಕೇಷನ್ಗೂ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದ್ದೀರಾ ನೀವು. ಹೌದು, ಅದನ್ನ ಹೇಳ್ಬೇಕಲ್ಲ. ಹೌದು, ಎಲ್ಲ ಮಕ್ಳಿಗೆ ಎಜುಕೇಷನ್ಗೆಲ್ಲನೂ ಇದು ನಾನು NAL ಸ್ಕೂಲಲ್ಲಿ ಇದು ಚೇರ್ಪರ್ಸನ್ ಆಗಿದ್ದೆ. ಸ್ಕೂಲ್ಗೆ 20 ವರ್ಷ, 1996ರಿಂದ 2016ವರೆಗೂ ನಾನು ಚೇರ್ಪರ್ಸನ್ ಆಗಿದ್ದೆ. ಅಲ್ಲಿ ಬೇರೆ ಕಡೆ ಎಲ್ಲ ಡೊನೇಷನ್ ಎಲ್ಲ ತೊಗೊತಾ ಇದ್ರು, ಬರೀ NAL ಮಕ್ಕಳಿಗೆ ಅಷ್ಟೇ ಇಲ್ಲ. ಇನ್ಫ್ಯಾಕ್ಟ್ ರೀಸೆಂಟಾಗಿ ನಾನು ಒಂದು ಕಡೆ ನಾ NAL ಕಡೆ ಹೋಗಿದ್ದಾಗ ಬ್ಯಾಂಕಿಗೆ ಹೋಗಿದ್ದೆ. ಒಬ್ಬ ಬಂದುಬಿಟ್ಟು ನಮಸ್ಕಾರ ಮಾಡಿದ್ರು. ಯಾಕೆ ಅಂತ ಕೇಳಿದೆ. ಅದಕ್ಕೆ ನಾವು ಪುರೋಹಿತರ ಮಗ ಮೇಡಮ್, ನನಗೆ ದುಡ್ಡೇ ಇರಲಿಲ್ಲ ಓದೋಕ್ಕೆಲ್ಲ, ಆಮೇಲೆ ಅವಾಗ ನೀವು ನಮಗೆ ಸಹಾಯ ಮಾಡಿದ್ರಿ ಅಂತ ಹೇಳಿದ್ರು. ನನಗೆ ಮರ್ತೋಗಿತ್ತು ಆ್ಯಕ್ಚುಲಿ ಹೇಳೋಕ್ಕೆ ಅದು. ಆಮೇಲೆ ಅದೊಂದೇ ಎಲ್ಲ ಅವ್ರ ಮಗಳಿಗೂ ಫೀಸ್ ತೊಗೊಳ್ಳದೆ ಸೇರಿಸ್ಕೊಂಡಂತೆ ನಾನು. ಅದೇ ಹೇಳಿದ್ರು ಅವರು. ನಿಜವಾಗ್ಲೂ ನಂಗೆ ಜ್ಞಾಪಕ ಇರಲಿಲ್ಲಮ್ಮ ಅದೆಲ್ಲ ನನಗೆ. ಬಟ್ ಏನಿವೆ, ಒಬ್ರಿಗೆ ಸಹಾಯ ಆದರೆ ನಮ್ಮಿಂದ ಅದಕ್ಕಿಂತ ಸ್ಯಾಟಿಸ್ಫ್ಯಾಕ್ಷನ್ ಯಾವುದೂ ಇರಲ್ಲ. ಆಮೇಲೆ ಅವ್ರ ಸ್ಕೂಲಲ್ಲಿ ಇನ್ನೊಂದಿದೆ, ಟೀಚರ್ಸ್ ಹೊಡೆಯಂಗಿಲ್ಲ. ಅದು ನಾನು ಹೇಳಿದೆ. ಆ ಕಂಡೀಷನ್ ನಾನು ಯಾವಾಗಲೂ ಹೇಳೋದು. ಇನ್ಫ್ಯಾಕ್ಟ್ ನನ್ನ ಪೇರೆಂಟ್ಸ್ ಎಲ್ಲರಿಗೂ ನಾನು ಅದೇ ಹೇಳ್ತಾ ಇದ್ದೆ, ಯಾವ ಮಕ್ಕಳನ್ನು ನೀವು ಹೊಡೆಯೋ ಹಾಗಿಲ್ಲ ಅಂತ ಹೇಳ್ಬಿಟ್ಟು. ಎಲ್ಲರೂ ಕೇಳೋರು ಯಾಕೆ ಅಂತ. ನಾನು ಹೇಳಿದೆ, ಸರಿ ಇವಾಗ ನಾನು ನಿಮ್ಮನ್ನ ಹೊಡೆದ್ರೆ ನಿಮ್ಗೆ ಹೆಂಗೆ ಅನ್ಸುತ್ತೆ ಅಂತಂದೆ. ಅದೇ ಥರ ತಾನೇ ಆ ಮಕ್ಕಳು, ಅವರು ನಮ್ಮ ಮೇಲೆ ಡಿಪೆಂಡ್ ಆಗಿರ್ತಾರೆ. ನಾನು ಯಾವ ಮಕ್ಕಳನ್ನು ಹೊಡೆದಿಲ್ಲ ಅಮ್ಮ ಇದುವರೆಗೂ, ಒಂದು ಇದಿಲ್ಲ. ನಾನು ಹೇಳಿದೆ ಎಲ್ಲ, ಮತ್ತು ಡಿಸಿಪ್ಲಿನ್ ಹೆಂಗೆ ಕಳಿಸೋದು ಅಂತ. ಎಷ್ಟೋ ತಂದೆ ತಾಯಿಗಳು ಕೇಳೋರು, ನಾನು ಅಬ್ಜೆಕ್ಟ್ ಮಾಡ್ತಾ ಇದ್ದಾಗ ಹೊಡಿತಾರೆ ಅಂತ. ನಾನು ಹೇಳಿದೆ, ಅವ್ರ ಹತ್ರ ಮಾತಾಡೋಲ್ಲ ಅಂತ ಹೇಳಿ ಹೆಂಗೆ ದಾರಿಗೆ ಬರ್ತಾರೆ ನೋಡಿ ಅಂತಂದೆ. ನಾನು ನಿನ್ನ ಹತ್ರ ಮಾತಾಡೋಲ್ಲ ಹೋಗು ಅಂತ ತಂದೆ ತಾಯಿ ಹೇಳಿದ್ರೆ ಮಕ್ಕಳಿಗೆ ಒಂದು ಸ್ವಲ್ಪ ಹೊತ್ತು ಮಾತಾಡದೆ ಹೋದರೆ ಆಟೋಮೆಟಿಕ್ಕಾಗಿ ತಿದ್ಕೊತಾರೆ ಅವರು. ನಾನು ನಮ್ಮ ಅಕ್ಕನ ಮೊಮ್ಮಕ್ಕಳನ್ನೆಲ್ಲ ಹಾಗೆ ಬೆಳೆಸಿದ್ದೆ. ನಾನು ನಿನ್ನ ಹತ್ರ ಮಾತಾಡೋಲ್ಲ ಹೋಗು ಅಂತ ಇದ್ದೆ. ಅದು ಅವರ ಅಕ್ಕನ ಮೊಮ್ಮಗ ಒಬ್ಬ ಒಂದು ಅವರಿಗೆ ಗಿಫ್ಟ್ ಕೊಟ್ಟಿದ್ದಾನೆ, ಡಕ್ಕದು. ತೋರಿಸ್ತೀನಿ ರೀ. ಇದು ಅವರ ಅಕ್ಕನ ಮೊಮ್ಮಗ, ಇದು ಮೇಡಮ್ಮು, ಶುಭ ಮೇಡಮ್ಮು. ಇದ್ರ ಸ್ಟೋರಿ ಹೇಳಿ ಮೇಡಮ್. ಅವನು ನನ್ನ ತುಂಬ ಪ್ರೀತಿಸ್ತಾ ಇದ್ದಮ್ಮ. ಅವನು ಇದು ಶರತ್ ಅಂತ, ಆಮೇಲೆ ಅವನ ತಮ್ಮ ಒಬ್ಬ ಶ್ಯಾಮ್ ಅಂತ. ಅವ್ರು ಹುಟ್ಟಿದಾಗ ಫಸ್ಟು ಅವ್ರ ತಾಯಿ ಅಫ್ಕೋರ್ಸ್ ಇದು ಮಾಡಿರ್ತಾರೆ, ಆಮೇಲೆ ನಾನೇ ಎತ್ಕೊಂಡು ಬೆಳೆಸಿದ್ದು ಎಲ್ಲನೂ. ತುಂಬ ಇಷ್ಟಪಡೋನು. ಅವಾಗೆಲ್ಲ ಮೂರನೇ ಹೆಸರು ಇಡಬೇಕಲ್ಲ, ಹೆಸರೊಂದು. ಆಮೇಲೆ ಅವನಿಗೆ ನಾವು ಕೃಷ್ಣ ಅಂತ ಇಟ್ಟಿದ್ವಿ, ಅನಿರುದ್ಧ ಅಂತೇನೋ ಇಟ್ಟಿದ್ವಿ. ಅವನು ಅದೆಲ್ಲ ಬೇಡ, ಇದು ನಿನ್ನ ಹೆಸರಿಂದಾನೇ ಶುರು ಆಗಬೇಕು ಅಂತ ಶರತ್ ಅಂತ ಇದು ಮಾಡಿ. ಶುಭ SH ಇಂದ ಶುರು ಆಗುತ್ತಲ್ಲ, ಸೊ ನನಗೂ SH ಇಂದನೇ ಶುರು ಆಗಬೇಕು ಅಂತ ಇದು ನನಗೆ ಆರ್ಡ್ರ್ ಮಾಡ್ತಾ ಇದ್ದ. ಅವ್ನ ಕೆಲಸಕ್ಕೆ ಸೇರ್ಕೊಂಡ ಮೇಲೂ ಅಷ್ಟೇ, ಅಥವಾ ಅವ್ನ ಕಾಲೇಜಲ್ಲಿ ಓದೋವಾಗಲೂ ಅಷ್ಟೇ, ಇವತ್ತು ಸಾಯಂಕಾಲ ಬರ್ತೀನಿ, ಇದು ಅಡುಗೆ ಮಾಡಿ ಇಟ್ಟಿರೋದು ಹೇಳ್ಬಿಟ್ಟು. ಅದು ನನ್ನ ಮಕ್ಕಳ ಥರನೇ ನೋಡ್ಕೊಂಡು. ಅಂದರೆ ತುಂಬ ಜಗಳ ಆಡೋರು, ಕಮ್ಮಿ ಏನಿಲ್ಲ, ತಮಾಷೆ ಮಾಡೋರು. ಅವರೆಲ್ಲ ನನ್ನ ಬಾರೆ ಹೋಗಿ ಅಂತಲೇ ಕರೀತಾ ಇದ್ದಿದ್ದು. ನೀನೆಲ್ಲ ಒಂದು ಸೈಂಟಿಸ್ಟೇನೆ ಅಂತ ಕರೀತಾ ಇದ್ದು. ಬಟ್ ಮಕ್ಕಳ ಪ್ರೀತಿಮ, ನಾವು ಎಷ್ಟು ವಿಶ್ವಾಸ ತೋರಿಸ್ತೀವೋ ಅದೇ ವಿಶ್ವಾಸ ಯಾವತ್ತಿಗೂ ಇರುತ್ತೆ. ಅದು ನಿಜ ಮೇಡಮ್. ಇದು 2ನೇ ಮಗ ಹುಟ್ಟಿದಾಗಲೂ ಅಷ್ಟೇ, ಅದು ತುಂಬ ಚಿಕ್ಕದು. ಇನ್ಫ್ಯಾಕ್ಟ್ ನನ್ನ ಜೊತೆನೇ ಬಂದು ಮಲ್ಕೊಳ್ಳೋರು ರಾತ್ರಿ. ಇದು ಮನೇಲಿ ಒಂದು ಸ್ವಲ್ಪ ಸಾವುಗಳಾಗಿತ್ತು, ಅದು ಹೆದರ್ಕೊತಾ ಇತ್ತು ಚಿಕ್ಕದು. ಇದು ಅದಕ್ಕೆ ಏನು ಗೊತ್ತಿಲ್ಲ ಪಾಪ, 3-4 ವರ್ಷ ಅದು. ಇವಾಗ ದೊಡ್ಡವನಾಗಿದ್ದಾನೆ, ಇವಾಗ ದಬಾಯಿಸ್ತಾನೆ. ಇವಾಗ ಸಾಫ್ಟ್ವೇರ್ ಇಂಜಿನಿಯರ್ ಎಲ್ಲ ಆಗಿದ್ದಾನೆ. ಬಟ್ ಒಳ್ಳೆ ಮಕ್ಕಳಮ್ಮ, ಬುದ್ಧಿವಂತರು, ಚೆನ್ನಾಗಿ ಓದಿದ್ರು. ಅವ್ರಿಗೇನು ಹೆಲ್ಪ್. ನೀವು ಇವಾಗ ಫೋನ್ ಮಾಡಿ ಹೇಳ್ಬೇಕಿತ್ತು, ನೋಡು ನಾನು ಸೈಂಟಿಸ್ಟ್ ಅಂತ ಪ್ರೂವ್ ಆಗಿದೆ, ಪದ್ಮಶ್ರೀ ಬಂದಿದೆ ಅಂತ ಹೇಳಿ.
ಸಂತೋಷ ಪಡ್ತಾ ಇದ್ರು. ಪಾಪ ಹೇಳ್ದ, ನೀನು ಅವಾರ್ಡ್ ತೊಗೊಳಕ್ಕೆ ಹೋಗೋವಾಗ ನಾ ಬಂದೇ ಬರ್ತೀನಿ ಅಂತ. ಇವತ್ತು ನಾಳೆ ಇಲ್ಲಿ ಏರಿಯಾದಲ್ಲಿ ಫೆಲಿಸಿಟೇಟ್ ಮಾಡ್ತಾ ಇದ್ದಾರೆ, ಬರ್ತೀನಿ ಅಂತ ಹೇಳಿದ್ದ. ಅಂದರೆ ಇವಾಗ ತುಂಬ ಒಂದು ಸಾಫ್ಟ್ವೇರ್ ಇಂಜಿನಿಯರು, ಎಲ್ಲ ಲೇ ಆಫ್ ಮಾಡ್ತಾ ಇದ್ದಾರಲ್ಲ ತುಂಬ ಕಡೆ, ಅದಕ್ಕೆ ಬರೋಕ್ಕಾಗಲ್ಲ, ಕೋಪಿಸ್ಕೋಬೇಡ ಅಂತ. ಇಲ್ಲಪ್ಪ, ನಿಮ್ಮ ಕೆಲಸ ಮುಖ್ಯ ಅಷ್ಟೇ ಅಂತ ಇದು ಮಾಡಿದ್ದು. ಓಕೆ ಮೇಡಮ್, ಇವಾಗ ನಿಮ್ಮ ಜೀವನದಲ್ಲಿ ಒಂದು ಮರೆಯಲಾಗದ ಘಟನೆ ಅನ್ನೋವಂಥದ್ದು ಏನಾರಿದ್ರೆ ಯಾವುದು? ಖುಷಿದು ಇರ್ಬೋದು, ಬೇಜಾರಿಂದು ಇರ್ಬೋದು. ಖುಷಿದು ಸುಮಾರು ಘಟನೆಗಳಿದೆ. ಬೇಜಾರಾಗಿದ್ದು ಅದೇ ನಮ್ಮಣ್ಣ ನನಗಿಂತ ದೊಡ್ಡವನು, 7 ವರ್ಷ ದೊಡ್ಡವನು. ಅವನು ಹೋದಾಗ ತುಂಬ ದುಃಖ ಆಯಿತು. ಯಾಕೆಂದರೆ ಅವನು ಎಷ್ಟು ನನ್ನ ಪ್ರೀತಿಸ್ತಾ ಇದ್ದ ಅಂತಂದರೆ ದಿನ ಫೋನ್ ಮಾಡೋನು. ಅಷ್ಟೇ ಇಲ್ಲ, ಅವನು ಏನು ಹೇಳ್ತಾ ಇದ್ದ ಅಂದರೆ, ನೀನು ಕೊಲೆ ಮಾಡಿಬಿಟ್ಟು ಬರೇ, ನಾನು ನಿನ್ನ ಸಪೋರ್ಟ್ ಮಾಡ್ತೀನಿ, ಯಾಕೆಂದರೆ ಯು ವುಡ್ ಹ್ಯಾವ್ ಡನ್ ಇಟ್ ಫಾರ್ ದ ರೈಟ್ ಕಾಸ್ ಅಂತ. ಅವನಿಗೆ ನನ್ನ ಮೇಲೆ ಅಷ್ಟು ನಂಬಿಕೆ, ನಾನು ತಪ್ಪು ಮಾಡೋದೇ ಇಲ್ಲ ಅನ್ನೋದು ಅಷ್ಟು ನಂಬಿಕೆ ಅವನಿಗೆ. ಅದು ಅವನ್ನ ಕಳ್ಕೊಂಡಿದ್ದು. ನಮ್ಮ ತಾಯಿ ಹೋಗಿ 2 ತಿಂಗಳಿಗೆ ಅವನು ಹೋಗ್ಬಿಟ್ಟ. ಅದು ಇವತ್ತಿಗೂ ನಾವು ಅವನ್ನ ಮರೆಯೋಕ್ಕೆ ಸಾಧ್ಯ ಇಲ್ಲ. ಅದೊಂದು ಖುಷಿದು. ಸುಮಾರು ಇದಿದೆ. ಒಂಥರ ನನಗೆ ಯಂಗ್ ಸೈಂಟಿಸ್ಟ್ ಅವಾರ್ಡ್ ಬಂದಾಗ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆವಾಗೆಲ್ಲ ಇಟ್ ವಾಸ್ ವೆರಿ ಡಿಫಿಕಲ್ಟ್ ಇದ್ದಿತ್ತು. ಅದಿತ್ತು. ಬೇಕಾದಷ್ಟು ಕೆಲವು ಘಟನೆಗಳಿದೆ. ಕೆಲವು ಮನೆಯಲ್ಲಾಗಲಿ ಹೊರಗಡೆ ಆಗಲಿ. ಒಬ್ಬರು ಆ್ಯಕ್ಚುಲಿ ಒಂದು ಜಿರಾಕ್ಸ್ ಆಪರೇಟರ್ ನಮ್ಮ ಏರಿಯಾದಲ್ಲಿದ್ದ, ತುಂಬ ಬಡವ ಆತ. ಅವನಿಗೆ ಹಾರ್ಟ್ ವಾಲ್ ಪ್ರಾಬ್ಲಮ್ ಇತ್ತು. ಆವಾಗ ತುಂಬಾ ದುಃಖ ಪಡ್ತಾ ಇದ್ದ. ಇದು ದುಡ್ಡಿರಲಿಲ್ಲ ಮಾಡ್ಕೊಳಕ್ಕೆಲ್ಲ. ಫಸ್ಟು ಜಯದೇವ ಹೋಗಿಬಿಟ್ಟು ಇದು ಮಾಡಿದ್ವಿ, ಅದನ್ನ ಆಪ್ರೇಷನ್ ಮಾಡೋಕ್ಕೆ ಏನು ಮಾಡೋದು ಅಂತೆಲ್ಲ ನೋಡಿದ್ವಿ. ಆಮೇಲೆ ನಾರಾಯಣ ಹೃದಯದಲ್ಲಿ ಡಾಕ್ಟರ್ ದೇವಿ ಶೆಟ್ಟಿ ಅವರಿಗೆ ಮಾತಾಡಿ, ನಾನು ಅವನ ಜೊತೆ ಹೋಗಿ ಎಲ್ಲ ಮಾಡಿ ಅವ್ನಿಗೆ ದುಡ್ಡು ಕಲೆಕ್ಟ್ ಮಾಡಿದ್ವಿ. ಆಪ್ರೇಷನ್ಗಾಗಿ ಎಲ್ಲ ಕಾಂಟ್ರಿಬ್ಯೂಷನ್ ಇದು ಕಳಿಸ್ಬಿಟ್ಟು. ಆಮೇಲೆ ಆಪ್ರೇಷನ್ ಆಯಿತು. ಅವನು ಆಪ್ರೇಷನ್ಗೆ ಹೋಗೋಕ್ಕಿಂತ ಮುಂಚೆ ನನಗೊಂದು ಕಾಗದ ಬರೆದಿದ್ದ. ಅದು ಪಾಪ ಬದುಕಲಿಲ್ಲ. ಅದು ಆಪ್ರೇಷನ್ ಆದಮೇಲೆ ಅದೇನು ದುಡ್ಡು ಕಲೆಕ್ಟ್ ಮಾಡಿದ್ವೋ ಅದನ್ನ ಅವ್ರ ತಾಯಿ ಹೆಸರಲ್ಲಿ ಪೋಸ್ಟ್ ಆಫೀಸಲ್ಲಿ ಹಾಕಿಬಿಟ್ಟು ಅವ್ರಿಗೆ ಜೀವನೋಪಚಾರಕ್ಕೆ ಇದು ಮಾಡಿದ್ವಿ. ಯಾಕಂದರೆ ಆತ ಒಬ್ಬನೇ ಇದು ಮಾಡ್ತಾ ಇದ್ದಿದ್ದು, ಸಂಪಾದಿಸ್ತಾ ಇದ್ದಿದ್ದು. ಇದೆಲ್ಲ ಆಯ್ತಮ್ಮ. ಅವನು ಕಾಗದ ಬರೆದಿದ್ದು ಇವಾಗಲೂ ಇಟ್ಕೊಂಡಿದ್ದೀನಿ. ತುಂಬಾ ಮೆಮೊರಿ ಅಂದರೆ ವಿಶ್ವಾಸದಿಂದ ಬರೆದಿದ್ದ. ಅವನು ಎಷ್ಟು ವಿಶ್ವಾಸ ಇಟ್ಕೊಂಡಿದ್ದ ಅಂತಂದರೆ, ನನ್ನ ನಂಬಿ ಅವನು ಬ್ಯಾಂಕದ ATM ಕಾರ್ಡ್ ಕೂಡ ನನ್ನ ಕೈಲಿ ಕೊಟ್ಬಿಟ್ಟಿದ್ದ. ಅಷ್ಟೇ. ಒಬ್ರನ್ನ ನಂಬಬೇಕು ದುಡ್ಡಿನ ವಿಷಯಕ್ಕೆ ಅಂತಂದರೆ ಮ್ಯಾಕ್ಸಿಮಮ್ ಕಾನ್ಫಿಡೆನ್ಸ್ ಇರಬೇಕಲ್ವಮ್ಮ. ಯಾರೇ ಆಗಲಿ ಸುಮ್ಮನೆ ಕೊಡಬೇಕು ಅಂದರೆ ಹೆದರ್ತೀವಿ. ಅದು ಮಾಡಿದ್ದೆ. ಮೇಡಮ್, ಇವಾಗ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಸಂಪೂರ್ಣವಾಗಿ ಬ್ಯುಸಿಯಾಗಿದ್ರಿ, ಕಳೆದೋಗ್ಬಿಟ್ಟಿದ್ರಿ. ಸೊ ಇದ್ರ ನಡುವೆ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಸಿನಿಮಾ, ಸುತ್ತಾಟ ಈ ಥರದ್ದು ಯಾವ್ದಾದ್ರು ಇತ್ತಾ? ಸುತ್ತಾಟ ಎಲ್ಲ ಮಕ್ಳಿಗಾಗಿ ಮಾಡ್ತಾಯಿದ್ದೆಮ್ಮ. ಯಾಕಂದರೆ ನಮ್ಮ ತಾಯಿ ವಯಸ್ಸಾದವ್ರು ಇದ್ದಿದ್ದರಿಂದ ಹೊರಗಡೆ ಜಾಸ್ತಿ ನಾವು ಹೋಗ್ತಾ ಇರಲಿಲ್ಲ. ನಮ್ಮ ಅಕ್ಕನ ಮೊಮ್ಮಕ್ಳಿಬ್ರು ಹೇಳಿದ್ನಲ್ಲ, ನನ್ನ ಜೊತೆನೇ ಇದ್ದರು ಅಂತ ಹೇಳಿಬಿಟ್ಟು, ಅವರು ನನ್ನ ಅಲ್ಲಿ ಕರ್ಕೊಂಡೋಗು, ಇಲ್ಲಿ ಕರ್ಕೊಂಡೋಗು, ವಾರಕ್ಕೊಂದಿನ ಹೋಟ್ಲು ಕರ್ಕೊಂಡೋಗ್ಬೇಕು, ಅದೆಲ್ಲ ತುಂಬ ಆರ್ಡರ್ ಇತ್ತು. ಐ ಹ್ಯಾವ್ ಟು ಒಬೇ ದಮ್ ಆ್ಯಕ್ಚುಲಿ. ಅವ್ರು ನನಗೆ NALಲ್ಲಿ ಬಾಸ್ ಇದ್ರೋ ಇಲ್ವೋ, ಇವರಂತೂ ನನಗೆ ಬಾಸ್ ಆಗಿದ್ರು. ಸೊ ಆ ಥರ ಮಕ್ಳ ಜೊತೆ ಇದು ಮಾಡ್ತಾಯಿದ್ವಿ. ಆಮೇಲೆ ನಮ್ಮ ತಾಯಿಗಿರೋ ತನಕ ನಂಗೆ ಹೊರಗಡೆ ಜಾಸ್ತಿ ಟ್ರಾವೆಲ್ ಮಾಡೋಕ್ಕಾಗ್ತಿರ್ಲಿಲ್ಲ. ಅಫಿಷಿಯಲಾಗಿ ಹೋಗಬೇಕು ಅಂದರೆ ಹೋಗಬೇಕಾಗಿ ಬರ್ತಿತ್ತು, ವಿಧಿ ಇರಲಿಲ್ಲ. ಅವ್ರು ನಮ್ಮ ತಾಯಿ ತೀರ್ಕೊಂಡ್ಮೇಲೆ ಕೆಲವು ಕಡೆ ಎಲ್ಲ ಅವ್ರನ್ನ ಮಕ್ಕಳನ್ನೇ ಕರ್ಕೊಂಡು ಹೋಗ್ತಾಯಿದ್ದೆ. ಸಿನಿಮಾ ಅವ್ರಿಗಾಗಿ ಹೋಗ್ತಾ ಇದ್ದಿದ್ದು. ಇವಾಗ ಅವರೆಲ್ಲ ದೊಡ್ಡವರಾಗಿ ಬೇರೆ ಹೋದ್ಮೇಲಂತೂ ಇವಾಗ ಒಂದು 10 ವರ್ಷದಿಂದ ಯಾವ ಸಿನಿಮಾನೂ ನೋಡಿಲ್ಲ. ಹೌದಾ ಮೇಡಮ್? ಎಲ್ಲೂ ಹೋಗಿಲ್ಲ. ಏನಾರು ನೋಡಿದ್ರೂ ಇದು ಎಲ್ಲಿ ಟೈಮೂ ಇರಲ್ಲ. ನೋಡಿದ್ರೆ ಯಾವಾಗಾರ TV ಅದು ಫುಲ್ ನೋಡೋಕ್ಕೂ ಆಗಲ್ಲ. ಆ ಥರ. ಯಾರು ನಿಮ್ಮ ನೆಚ್ಚಿನ ನಟ, ನಟಿ? ಕನ್ನಡ, ಹಿಂದಿ, ಇಂಗ್ಲೀಷ್ ಯಾವುದಾದ್ರು? ಎಲ್ಲದ್ರೊಳಗೂ ಯಾರು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾ ಇದ್ದಾರೋ, ನ್ಯಾಯವಾಗಿ ಇದು ಮಾಡ್ತಾ ಇದ್ದಾರೋ ಅಷ್ಟೇ. ಇಂಥವರು ಅಂತ ಇದಿಲ್ಲ. ಯಾಕಂದರೆ ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಸಿನಿಮಾ ಎಲ್ಲ ಹೋಗೋಕ್ಕೆ ನಮಗೆ ಇದಿರಲಿಲ್ಲ ಆಗಿನ ಕಾಲದಲ್ಲಿ. ಅಫ್ಕೋರ್ಸ್ ಕೆಲವು ರಾಜ್ಕುಮಾರ್ ಪಿಕ್ಚರ್ಸ್ ಎಲ್ಲ ನೋಡಿದ್ದೀವಿ ಅದಂತ. ಆಮೇಲೆ ಇದು ಅವರು ಸೌಂದರ್ಯ ಅಂತ ಒಬ್ಬರು ಇದ್ರೆಲ್ಲ ಹಾಕಿ ಇದು ಪಿಕ್ಚರ್ ನೋಡಿದ್ದೆ. ಪಾಪ ತೀರ್ಕೊಂಡ್ಬಿಟ್ರಲ್ಲ ಅವಳದು. ಅದಕ್ಕೆ ಕೆಲವ್ರು ನೋಡಿದ್ದೀನಿ. ಆಗಿನ ಕಾಲದ ಕಲ್ಪನಾ ಅವ್ರದ್ದೆಲ್ಲ ನೋಡ್ತಾ ಇದ್ವಿ ಅವಾಗ. ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ರು ಅವಾಗಂತರ.
ಸೊ ಇವಾಗ ನಿಮಗೆ ಆ ಕ್ರೇಜ್ ಇಲ್ವಾ? ಯಾವ್ದಾರು ಒಂದು ಹೋಗಿ ಮೂವಿ ನೋಡ್ಕೊಂಬರೋಣ, ಇವಾಗ ದುರಂಧರ್ ಏನೋ ದೇಶ ಪ್ರೇಮದ ಸಿನಿಮಾಗಳಿದೆ, ಆ ಥರದ್ದೆಲ್ಲ. ನಾನು ಹೋಗೇ ಇಲ್ಲ. ಬಾರ್ಡರ್ 2 ಅಂತೇಳಿ ಬಂದಿದೆ ಈಗ. ಇಲ್ಲಮ್ಮ, ನಾನು ಯಾವುದು ನೋಡಿಲ್ಲ. ಫ್ರ್ಯಾಂಕಾಗಿ ಹೇಳಬೇಕು ಅಂತಂದರೆ ಮಕ್ಕಳು ಬೇರೆ ಇದು ಮಾಡಿದಾಗಿಂದ 10 ವರ್ಷದಿಂದ ನಾನು ಯಾವ ಪಿಕ್ಚರು ನೋಡಿಲ್ಲ. ಯಾವುದಾರ ಟಿ ವಿಲಿ ನೋಡ್ತೀನಿ, ಅದು ಫುಲ್ ನೋಡೋಕ್ಕಾಗಲ್ಲ, ಫೋನ್ ಕಾಲ್ಗಳು ಬರ್ತಾ ಇರುತ್ತೆ, ಅದು ಇದು ಇರುತ್ತೆ ಅಷ್ಟೇ. ಇವಾಗ ಯಾವುದೂ ಹೋಗಿಲ್ಲ ಪಿಕ್ಚರ್. ನನಗೆ 10 ವರ್ಷ ಆಗೋಯ್ತು ಪಿಕ್ಚರ್ ನೋಡಿ. ಸೊ ಒಂದು ಹೆಣ್ಣು ಮನ್ಸು ಮಾಡಿದ್ರೆ ಎಲ್ಲವನ್ನೂ ನಿಭಾಯಿಸಬಲ್ಲಳು, ಏನನ್ನು ಬೇಕಾದರೂ ಸಾಧಿಸಬಲ್ಲವಳು ಅನ್ನೋದಕ್ಕೆ ಒಂದು ಪ್ರತ್ಯಕ್ಷ ಉದಾಹರಣೆ ನಮ್ಮ ಶುಭಾ ಮೇಡಮ್ ಅವರು. ಏಕೆಂದರೆ ಸೈಂಟಿಸ್ಟ್ ಆಗೋದು ಈಸಿ ಮಾತಲ್ಲ ಅದು ಅವರ ಕಾಲಘಟ್ಟದಲ್ಲಿ ಅಷ್ಟು ಈಸಿ ಆಗಿರಲಿಲ್ಲ. ಎಜುಕೇಷನನ್ನು ಮುಗಿಸಿ ಸ್ಕಾಲರ್ಶಿಪ್ಪಲ್ಲೇ ಓದಿ ಈ ಕಡೆ ಫ್ಯಾಮಿಲಿಯನ್ನು ತಮ್ಮ ತಾಯಿಗಾಗಿ ಜೀವನವನ್ನು ಮುಡುಪಿಟ್ಟು ಎಲ್ಲವನ್ನ ನಿಭಾಯಿಸ್ಕೊಂಡು ಇವತ್ತು ಪದ್ಮಶ್ರೀ ಪುರಸ್ಕೃತರಾಗಿ ನಮ್ಮ ಮುಂದೆ ನಿಂತಿದ್ದಾರೆ. ಮೇಡಮ್, ಮತ್ತೊಮ್ಮೆ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ನಮ್ಮ ಸಂಯುಕ್ತ ಕರ್ನಾಟಕ ತಂಡದಿಂದ ನಿಮಗೆ ವಂದನೆಗಳು. ಇಷ್ಟೊತ್ತು ಬಿಡುವು ಮಾಡಿಕೊಂಡು ಅವರು ಸಿಕ್ಕಾಪಟ್ಟೆ ಬ್ಯುಸಿ, ಫೋನ್ ಯಾವಾಗ ಮಾಡಿದ್ರು ಬ್ಯುಸಿ. ನಿಮ್ಮ ಅಭಿಮಾನಕ್ಕೆ, ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಸಂಯುಕ್ತ ಕರ್ನಾಟಕ ನನ್ನ ಬಗ್ಗೆ ಇಷ್ಟೊಂದೆಲ್ಲ ಕಾಳಜಿ ವಹಿಸಿ ಪ್ರೋಗ್ರಾಮ್ ಮಾಡ್ತಾ ಇರೋದಕ್ಕೆ ನನ್ನ ಅನಂತ ಧನ್ಯವಾದಗಳು. ಅಷ್ಟು ಮಾತ್ರ ಹೇಳಬಲ್ಲೆ. ಥ್ಯಾಂಕ್ ಯು.